ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು 4ನೇ ತರಗತಿಯ ಕಲಿ ಕನ್ನಡದ ಮೊದಲನೇ ಪದ್ಯವಾದ 1000 ಕಂಬಗಳು ಎಲ್ಲ ಎಕ್ಸಸೈಸಸ್ ಅನ್ನು ವಿವರಿಸುತ್ತಿದ್ದೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲೂ ನಾನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಪದಗಳ ಅರ್ಥ ನೋಡೋಣ. ರಕ್ಷಣೆ ಮೀನ್ಸ್ ಕಾಪಾಡುವಿಕೆ, ಅಂದರೆ ಸಂರಕ್ಷಿಸುವಿಕೆ, ಪ್ರೊಟೆಕ್ಟ್. ಸೈನಿಕ ಮೀನ್ಸ್ ಯೋಧ, ಸೋಲ್ಜರ್ ಅಥವಾ ಭಟ. ಸಾರ್ಥಕ ಮೀನ್ಸ್ ಸಫಲವಾದದ್ದು, ಸಕ್ಸೆಸ್ ಆರ್ ಪ್ರಯೋಜನಕಾರಿ. ವೈವಿಧ್ಯ ಮೀನ್ಸ್ ವಿವಿಧತೆ, ನಾನಾ ಪ್ರಕಾರ, ಡಿಫ್ರೆಂಟ್. ಸಮತೆ ಮೀನ್ಸ್ ಸಾದೃಶ್ಯ, ಸಮಾನತೆ, ಇಕ್ವಾಲಿಟಿ. ಮಮತೆ ಮೀನ್ಸ್ ಮಮಕಾರ, ಲವ್ ಆರ್ ಮದರ್ಸ್ ಲವ್ ಆ್ಯಂಡ್ ಕೇರ್ ಆರ್ ಪ್ರೀತಿ. ಬಿತ್ತೋಣ ಮೀನ್ಸ್ ಬೀಜ ಹಾಕೋಣ ಅಥವಾ ಹರಡೋಣ, ಸೋಯಿಂಗ್. ತೊರೆ ಮೀನ್ಸ್ ಬಿಡು ಅಥವಾ ತ್ಯಜಿಸು, ಲೀವ್. ಬಲಿಷ್ಠ ಮೀನ್ಸ್ ಬಲಶಾಲಿ ಅಥವಾ ಶಕ್ತಿವಂತ, ಸ್ಟ್ರಾಂಗ್. ನಾವು ಈಗ ಭಾಷಾಭ್ಯಾಸ ನೋಡೋಣ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಇಟ್ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ದೇ ಆಲ್ರೆಡಿ ಗಿವ್ ದ ಆಪ್ಷನ್ಸ್, ಆನ್ಸರ್ಸ್ ಹಿಯರ್. ವಿ ಶುಡ್ ಚೂಸ್ ದಿಸ್ ಕರೆಕ್ಟ್ ಆನ್ಸರ್ ಆ್ಯಂಡ್ ವಿ ಶುಡ್ ರೈಟ್ ಹಿಯರ್. ದ ಆನ್ಸರ್ಸ್ ಆರ್ ರಕ್ಷಣೆ, ಬಲಿಷ್ಠ, ಸಮತೆಯ, ಮಾನವತೆಯನು ಟು 1000. ಮೊದಲನೇದಾಗಿ ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ. ದ ಆನ್ಸರ್ ಈಸ್ 1000. ಆಯ್ತಲ್ಲ. ನೆಕ್ಸ್ಟ್ ಈಸ್ ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ. ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಥರ್ಡ್ ಒನ್, ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶ್ ಮೆರೆಯೋಣ, ಮಾನವತೆಯನ್ನು ಮೆರೆಯೋಣ. ಫೋರ್ತ್ ಒನ್, ದ್ವೇಷ ಅಸೂಯೆ ತೊರೆಯೋಣ, ಡ್ಯಾಶ್ ಭಾರತ ಕಟ್ಟೋಣ, ಬಲಿಷ್ಠ. ಅರ್ಥ ಆಯ್ತಲ್ಲ ಮಕ್ಕಳೇ. ನಾವು ನೆಕ್ಸ್ಟ್ ಮೇನ್ ಹೋಗೋಣ. ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ. ಸೊ ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ, ಪೂರ್ಣ ಮಾಡಿಲ್ಲ, ನಾವು ಇದನ್ನು ಪೂರ್ಣ ಮಾಡಬೇಕು. ವಿ ಶುಡ್ ಕಂಪ್ಲೀಟ್ ದಿಸ್ ಪೋಯಮ್. ಮತ್ತು ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ನೆಕ್ಸ್ಟ್ ಮೇನ್ ಈಸ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯು ಶುಡ್ ರೈಟ್ ದ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಆಯ್ತಲ್ಲ. ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ? ಇಟ್ ಮೀನ್ಸ್ ವೆನ್ ಡು ವಿ ಬಿಕಮ್ ಅ ಬಿಗ್ ಹಾರ್ಟೆಡ್? ದ ಆನ್ಸರ್ ಈಸ್, ನಾವು ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡಾಗ ವಿಶಾಲ ಹೃದಯಗಳಾಗುತ್ತೇವೆ. ಸೊ ಇನ್ಸ್ಟೆಡ್ ಆಫ್ ಯಾವ ಪದದ ಬದಲಾಗಿ ಯು ಶುಡ್ ರೈಟ್ ಆಸ್ ಇಟ್ ಈಸ್, ವಿಶ್ವ ಜೀವನವು ನಮ್ಮ ಜೀವನ ಎಂದುಕೊಂಡಾಗ. ದಿಸ್ ಈಸ್ ದ main answer. You should practice this one. Instead of this one, you should write this much. This is the main answer keywords. Next question is, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು? So what should be shared between all the time and all the country? All the time and all country. So we should ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚಬೇಕು. ಇನ್ಸ್ಟೆಡ್ ಆಫ್ ಏನನ್ನು ಶುಡ್, ದಿಸ್ ಈಸ್ ದ ಸಾಧನೆ ಸಫಲತೆ. ಫ್ರಮ್ ಹಿಯರ್ ಟು ಹಿಯರ್ ಯು ಶುಡ್ ರೈಟ್ ಆ್ಯಸ್ ಇಟ್ ಈಸ್. ಇಲ್ಲಿಂದ ಇಲ್ಲಿವರೆಗೂ ಹೇಗಿದೆಯೋ ಹಾಗೆ ಬರೀರಿ. ನಂತರ ಏನನ್ನು ವರ್ಡನ್ನು ತೆಗೆದು ಸಾಧನೆ ಸಫಲತೆ ಇಸ್ ದ ಮೇನ್ ಕೀವರ್ಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು? ವಾಟ್ ಕೈಂಡ್ ಆಫ್ ನೇಷನ್ ಶುಡ್ ವಿ ಬಿಲ್ಡ್? ನಾವು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕು. ಇನ್ಸ್ಟೆಡ್ ಆಫ್ ಯಾವ ಬಗೆಯನ್ನು ತೆಗೆದು ನಾವು ಬಲಿಷ್ಠ ಈಸ್ ದ ಮೇನ್ ಆನ್ಸರ್.
ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್. ನಾವು ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು. ಸೊ ಹೌ ಟು ಕಲ್ಟಿವೇಟ್ ದ ಡೈವರ್ಸಿಟಿ. ವೈವಿಧ್ಯವನ್ನು ಬಗೆ ಬಗೆಯ ಬಣ್ಣದ ಹೂದಳದಂತೆ ಬೆಳೆಸಬೇಕು. ನಾವು ಬಗೆ ಬಗೆ ಬಣ್ಣದ ಹೂದಳದಂತೆ, ಇನ್ಸ್ಟೆಡ್ ಆಫ್ ಯಾವ ರೀತಿ ತೆಗೆದು ಬಗೆ ಬಗೆ ಬಣ್ಣದ ಹೂಗಳದಂತೆ. ದಿಸ್ ಇಸ್ ದ ಮೇನ್ ಆನ್ಸರ್ ಕೀವರ್ಡ್. ಅರ್ಥ ಆಯ್ತಲ್ಲ. ನಾವು ಏನನ್ನು ಬೆಳಗಬೇಕು. ನಾವು ಸಮತೆಯ ದೀಪವನ್ನು ಬೆಳಗಬೇಕು. ಇನ್ಸ್ಟೆಡ್ ಆಫ್ ಏನನ್ನು ವರ್ಡನ್ನು ತೆಗೆದು ಸಮತೆಯ ದೀಪವನ್ನು ಅಂತ ನಾವು ಬರಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಮೇನ್ ಈಸ್ ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೀನ್ಸ್ ಯು ಶುಡ್ ರೈಟ್ ದಿಸ್ ಆನ್ಸರ್ ಇನ್ 2-3 ಸೆಂಟೆನ್ಸಸ್. ದ ಫಸ್ಟ್ ಕ್ವಶನ್ ಈಸ್, ನಾವು ಭಾರತೀಯ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು. ಇಟ್ ಮೀನ್ಸ್ ಹೌ ಶುಡ್ ವಿ ಲಿವ್ ವಿತ್ ಓಪನ್ ಹಾರ್ಟೆಡ್ ಇನ್ ದ ಮದರ್ ಆಫ್ ಇಂಡಿಯಾ. ದ ಆನ್ಸರ್ ಈಸ್, ನಾವು ಭಾರತ ಮಾತೆಯ ಮಂದಿರದಲ್ಲಿ, ಇಲ್ಲಿವರೆಗೂ ನೋಡು, ಶುಡ್ ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ದ ಆನ್ಸರ್ ವಿಲ್ ಸ್ಟಾರ್ಟ್ ಫ್ರಮ್, ಮೇನ್ ಆನ್ಸರ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ವಿಶ್ವ ಜೀವನವೇ ನಮ್ಮ ಜೀವನ ಎಂದು ತಿಳಿದು ವಿಶಾಲ ಹೃದಯಗಳಾಗಬೇಕು. ಅಪ್ ಟು ತಿಳಿದು ಇಸ್ ದ ಫ್ರಮ್ ವಿಶ್ವ ಟು ತಿಳಿದು. ಅರ್ಥ ಆಯ್ತಲ್ಲ ಮಕ್ಕಳೇ. ಫ್ರಮ್ ವಿಶ್ವ ಟು ತಿಳಿದು ಇಸ್ ದ ಮೇನ್ ಆನ್ಸರ್. ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಟ್ ಮೀನ್ಸ್ ಯು ಶುಡ್ ರೈಟ್ ದ ಆನ್ಸರ್ ಇನ್ 2-3 ಸೆಂಟೆನ್ಸಸ್. ಫಸ್ಟ್ ಒನ್ ಈಸ್, ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು. ಇಟ್ ಮೀನ್ಸ್ ಹೌ ಶುಡ್ ವಿ ಲಿವ್ ವಿತ್ ಓಪನ್ ಹಾರ್ಟ್ಸ್ ಇನ್ ದ ಮದರ್ ಆಫ್ ಇಂಡಿಯಾ. ನಾವು ಭಾರತ ಮಾತೆಯ ಮಂದಿರದಲ್ಲಿ, ಅಪ್ ಟು ಹಿಯರ್, ಇಲ್ಲಿಂದ ಇಲ್ಲಿವರೆಗೆ ಆ್ಯಸ್ ಇಟ್ ಈಸ್ ಬರಬೇಕು. ಮೇನ್ ಆನ್ಸರ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ದ ಮೇನ್ ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಶ್ವ ಜೀವನವೇ ನಮ್ಮ ಜೀವನ ಎಂದು ತಿಳಿದು, ಅಪ್ ಟು ಹಿಯರ್, ತಿಳಿದುವರೆಗೂ ನಾವು ಮೇನ್ ಆನ್ಸರ್. ನಂತರ ಈ ಕ್ವಶನಲ್ಲಿ ವಿಶಾಲ ಹೃದಯಗಳಾಗಿ ಬಾಳಬೇಕು, ವಿಶಾಲ ಹೃದಯಗಳಾಗಬೇಕು ಅಂತ ಆ್ಯಸ್ ಇಟ್ ಈಸ್ ನೀವು ಬರೀಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ದ ನೆಕ್ಸ್ಟ್ ಕ್ವಶನ್ ಈಸ್, ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು 3 ವಾಕ್ಯಗಳಲ್ಲಿ ಬರೆಯಿರಿ. ಇಟ್ ಮೀನ್ಸ್ ರೈಟ್ ಯುವರ್ ಫೇವ್ರೆಟ್ ಐಡಿಯಾ ಇನ್ ದಿಸ್ ಕರೆಂಟ್ ಪೋಯಮ್ ಇನ್ 3 ಸೆಂಟೆನ್ಸಸ್. ದ ಫಸ್ಟ್ ಒನ್ ಈಸ್, ಸೈನಿಕರಂತೆ ಭರತ ಭೂಮಿಯನ್ನು ರಕ್ಷಿಸಬೇಕು. ಸ್ವಾಭಿಮಾನದ ಮಾನವತೆಯನ್ನು ಮೆರೆಯಬೇಕು. ದ್ವೇಷ ಅಸೂಯೆ ತೊರೆದು ಪ್ರೀತಿಯಿಂದ ಬಾಳಬೇಕು. ಸೊ ಇದು 3 ಸೆಂಟೆನ್ಸ್. ನಿಮಗೆ ಈ ಪದ್ಯದಲ್ಲಿ ಇಷ್ಟ ಆಗಿರುವಂಥ 3 ಸೆಂಟೆನ್ಸ್ಗಳನ್ನ ಬರೆಯಲಾಗಿದೆ. ನೆಕ್ಸ್ಟ್ ನಾವು ಭಾಷಾಭ್ಯಾಸ ನೋಡೋಣ. ಫಸ್ಟ್ ಒನ್ ಈಸ್, ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ. ಪ್ರಾಸಪದ ಮೀನ್ಸ್ ರೈಮಿಂಗ್ ವರ್ಡ್ಸ್. ಕಂಬಗಳಾಗೋಣ ಮೀನ್ಸ್ ಸೈನಿಕರಾಗೋಣ. ಹಂಚೋಣ, ಮೆರೆಯೋಣ. ನೋಡಿ ಇಲ್ಲಿ ಇದು ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸ್. ಲಾಸ್ಟ್ ನ ಅಂತ ಬಂದಿದೆ ನೋಡಿ, ಅದಕ್ಕೆ ಪ್ರಾಸಪದಗಳು ಅಂತ ಹೇಳ್ತೀವಿ. ನಲಿಯೋಣ, ಬೆಳೆಯೋಣ. ಬೆಳಗೋಣ, ಬಿತ್ತೋಣ. ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಈಸ್, ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ. ಮೊದಲೆರಡನೇ ಪದಗಳಿಗೆ ಇಲ್ಲಿ ಸಂಬಂಧ ಅಂತೆಯೇ ಮೂರನೆಯ ಪದಕ್ಕೆ ಹೊಂದುವ ಪದ ಬರೆಯಿರಿ. ಸೊ ಭಾರತ, ಫಸ್ಟ್ ಒನ್ ಈಸ್ ಭಾರತ, ಇದು ದೇಶ. ಕರ್ನಾಟಕ ಏನಾಗುತ್ತೆ, ಇದು ರಾಜ್ಯ. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ದೇಶದ ರಕ್ಷಕ ಯಾರು, ಸೈನಿಕ ಅಲ್ಲ. ಕಾವ್ಯವನ್ನು ರಚಿಸುವವನು ಕವಿ. ಅದೇ ರೀತಿ ಉಳುಮೆ ಮಾಡುವವ ಯಾರು, ರೈತ. ನೆಕ್ಸ್ಟ್ ಒನ್ ಈಸ್
ಸ್ವಾಭಿಮಾನ ಇದು 4 ಅಕ್ಷರದ ಪದ ಅಂತ ಕೊಟ್ಟಿದ್ದಾರೆ. ಸಮತೆ ಇದು 3 ಅಕ್ಷರದ ಪದ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನೆಕ್ಸ್ಟ್ ಮೀನ್ ಈಸ್ ಈ ಮೀನ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸೊ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ, ಯು ವರ್ಡ್ ಯೂಸ್ ಮಾಡಿ ನಾವು ಸೆಂಟೆನ್ಸ್ನ ಬರಿಬೇಕು. ಶುಡ್ ಯೂಸ್ ದಿಸ್ ವರ್ಡ್ ಆ್ಯಂಡ್ ಮೇಕ್ ಯುವರ್ ಓನ್ ಸೆಂಟೆನ್ಸ್. ಫಸ್ಟ್ ಒನ್ ಈಸ್ ವಿಶಾಲ ಮೀನ್ಸ್ ಬಿಗ್. ನಾವು ವಿಶಾಲ ಹೃದಯಿಗಳಾಗಬೇಕು. ನೆಕ್ಸ್ಟ್ ಒನ್ ಈಸ್ ಮಮತೆ ಮೀನ್ಸ್ ಲವ್. ನಾವು ಎಲ್ಲರೂ ಮಮತೆಯಿಂದ ಕಾಣಬೇಕು. ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಆಗಿದೆ. ನಾವು ಎಲ್ಲರನ್ನು ಮಮತೆಯಿಂದ ಕಾಣಬೇಕು. ನೆಕ್ಸ್ಟ್ ಒನ್ ಈಸ್ ದೀಪ ಮೀನ್ಸ್ ಲೈಟ್. ನಾವು ಪ್ರತಿದಿನ ದೇವರಿಗೆ ದೀಪ ಹಚ್ಚುತ್ತೇವೆ. ನೆಕ್ಸ್ಟ್ ಒನ್ ಈಸ್ ಸಾಧನೆ ಸಕ್ಸಸ್. ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನೆಕ್ಸ್ಟ್ ಭಾಷಾ ಚಟುವಟಿಕೆ. ಈ ಕೆಳಗಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದವನ್ನು ಬರೆಯಿರಿ. ಮರಗಳು ಆಗೋಣ ಮರಗಳಾಗೋಣ. ಕಂಬಗಳು ಆಗೋಣ ಕಂಬಗಳಾಗೋಣ. ಗಿಡಗಳು ಪ್ಲಸ್ ಆಗೋಣ ಗಿಡಗಳಾಗೋಣ. ವೈದ್ಯರು ಪ್ಲಸ್ ಆಗೋಣ ವೈದ್ಯರಾಗೋಣ. ಪಂಡಿತರು ಪ್ಲಸ್ ಆಗೋಣ ಪಂಡಿತರಾಗೋಣ. ಶಿಕ್ಷಕರು ಪ್ಲಸ್ ಆಗೋಣ ಶಿಕ್ಷಕರಾಗೋಣ. ಸೈನಿಕರು ಪ್ಲಸ್ ಆಗೋಣ ಸೈನಿಕರಾಗೋಣ. ಹೃದಯಿಗಳು ಪ್ಲಸ್ ಆಗೋಣ ಹೃದಯಿಗಳಾಗೋಣ. ಎಲ್ಲರಿಗೂ ಈ ಪದ್ಯ ಅರ್ಥವಾಯಿತೆಂದು ನಾನು ಭಾವಿಸುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರೂ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.